ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬೆಸ್ಟ್ ಸ್ಲೀಪಿಂಗ್ ಪೊಸಿಷನ್ ಮತ್ತು ಟೈಮ್ ಯಾವಾಗ ಅಂತ ನೋಡೋಣ. ತುಂಬ ಜನರಿಗಿರುವಂಥ ಡೌಟು, ಹೇಗೆ ನಿದ್ದೆ ಮಾಡಬೇಕು ಮೊದಲನೇದಾಗಿರುವಂಥ ಡೌಟು. ಯಾವ ಕಡೆ, ಎಡಭಾಗದಲ್ಲಿ ಮಲಗಬೇಕಾ, ಬಲಭಾಗದಲ್ಲಿ ಮಲಗಬೇಕಾ, ಇಲ್ಲ ಸ್ಟ್ರೈಟಾಗಿ ಮಲ್ಕೋಬೇಕಾ, ಯಾವ ರೀತಿ ಮಲಗಿದ್ರೆ ನನಗೂ ಒಳ್ಳೆಯದು, ನನ್ನ ಮಗುಗೂ ಒಳ್ಳೆಯದು ಅಂತ ಕೇಳಿದ್ರೆ ಆ ಕ್ವಶನ್ಗೆ ಒಳ್ಳೆ ಆನ್ಸರ್ ಏನು ಅಂತಂದರೆ ನಿಮ್ಮ ಎಡಭಾಗದಲ್ಲಿ ಮಲಗೋದು. ಲೆಫ್ಟ್ ಸೈಡಲ್ಲಿ ಮಲಗುವಾಗ ನಿಮಗೆ ಒಳ್ಳೆ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಮತ್ತು ನಿಮ್ಮ ಮಗುಗೆ ನಿಮ್ಮ ಕಡೆಯಿಂದ ನ್ಯೂಟ್ರಿಷನ್ ಏನು ಸೇರಬೇಕೋ ಅದು ಕೂಡ ಕರೆಕ್ಟಾಗಿ ಹೋಗಿ ಸೇರುತ್ತೆ. ಇದು ಸೈಂಟಿಫಿಕ್ಕಾಗಿ ಹೇಳುವಂಥದ್ದು. ಯಾಕಂದರೆ ನಮಗೆ ಲೆಫ್ಟ್ ಸೈಡ್ ಮಲಗೋವಾಗ ನಮ್ಮ ಏನು ಸ್ಟೊಮಕ್ ಜಠರ ಏನಿದೆ ಅದರ ಒಂದು ಪೊಸಿಷನ್ ಬಂದು ಕರೆಕ್ಟಾಗಿರುತ್ತೆ. ಸೊ ಇದು ಬಂದು ಸರಿಯಾದಂಥ ಒಂದು ಪೊಸಿಷನ್. ಮತ್ತು ಲೆಫ್ಟ್ ಮಲ್ಕೊಳ್ಳಿ, ತುಂಬ ಹೊತ್ತು ಲೆಫ್ಟ್ ಮಲ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಸ್ಟ್ರೈಟ್ ಮಲ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ರೈಟ್ ಮಲ್ಕೊಳ್ಳಿ. ಆದರೆ 90% ಟೈಮ್ ಬಂದು ನೀವು ಆದಷ್ಟು ಲೆಫ್ಟ್ ಸೈಡಲ್ಲಿ ಮಲಗೋದು ತುಂಬಾ ಒಳ್ಳೆಯದು. ಸೊ ಇದು ನಿಮ್ಮ ಮಗುಗೆ ಆಕ್ಸಿಜನ್, ನ್ಯೂಟ್ರಿಷನ್ ಕರೆಕ್ಟಾಗಿ ಹೋಗಿ ಸೇರಿಕೊಡುತ್ತೆ ಮತ್ತು ನಿಮಗೂ ಅಷ್ಟೇ ಒಳ್ಳೆ ರೀತಿಯಾಗಿ ದೇಹಕ್ಕೆ ಬೇಕಾದಂಥ ಒಂದು ಆರಾಮ್ ಕೂಡ ಸಿಗುತ್ತೆ. ನೆಕ್ಸ್ಟು ಸ್ಟ್ರೈಟಲ್ಲಿ ಮಲಗೋದನ್ನ ಆದಷ್ಟು ಜಾಸ್ತಿ ಟೈಮ್ ಸ್ಟ್ರೈಟಲ್ಲಿ ಮಲಗೋದನ್ನ ಅವಾಯ್ಡ್ ಮಾಡಿ. ಯಾಕಂದರೆ ನಮಗೆ ಅಯೋಟ ಅನ್ನೋ ಒಂದು ನರ್ವ್ ಇರುತ್ತೆ. ಸೊ ಈ ನರ್ವ್ ಮೇಲೆ ನಮಗೆ ಪ್ರೆಷರ್ ಬೀಳಬಾರ್ದು. ಸೊ ಪ್ರೆಷರ್ ಬೀಳೋವಾಗ ಆಕ್ಸಿಜನ್ ಲೆವೆಲು ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಲೆವೆಲ್ ಬಂದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಆದಷ್ಟು ಸ್ಟ್ರೈಟ್ ಮಲಗೋದನ್ನು ಕಡಿಮೆ ಪ್ರಮಾಣದಲ್ಲಿ ನೀವು ಮಲ್ಕೋಬೇಕು. ಒಂದು 1 ಅವರ್ ನಿದ್ದೆ ಮಾಡ್ತೀರಾ ಬೆಳಗ್ಗೆ ಟೈಮು, ಮಧ್ಯಾಹ್ನ ಟೈಮ್ ಅಂದ್ಕೊಳ್ಳಿ, ಅದರಲ್ಲಿ 10 ನಿಮಿಷ ಮಾತ್ರ ನೀವು ಸ್ಟ್ರೈಟೋ ಇಲ್ಲ ರೈಟೋ ಮಲ್ಕೋಬೋದು. ಆದಷ್ಟು ನೀವು 90% ಟೈಮ್ ಕೂಡ ಆದಷ್ಟು ಲೆಫ್ಟಲ್ಲೇ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ತುಂಬಾ ಒಳ್ಳೆಯದು. ಕೆಲವ್ರು ಅಂತೀರ ನನಗೆ ಹೊಟ್ಟೆ ನೋವು ಬರುತ್ತೆ, ಸೈಡ್ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ನನಗೆ ರೈಟ್ ಮಲಗೇನೆ ರೂಢಿ ಅಂತ. ಆದಷ್ಟು ಪ್ರೆಗ್ನೆನ್ಸಿ ಪಿಲ್ಲೋಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇದು ನಿಮಗೆ ಒಳ್ಳೆ ರೀತಿಯಾಗಿಯೇ ಅದು ನಿಮಗೆ ತಯಾರು ಮಾಡಿರ್ತಾರೆ. ಅಂದರೆ ನಿಮಗೆ ಲೆಫ್ಟ್ ಸೈಡ್ ಮಲ್ಕೊಳ್ಳೋವಾಗ ಯಾವುದೇ ರೀತಿ ಅನ್ಕಂಫರ್ಟಬಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಪಿಲ್ಲೋಸ್ ಬಂದು ನಿಮಗೆ ಸಿಗೋದು. ಸೊ ನೀವು ಅದನ್ನು ತೆಗೆದಿಟ್ಕೊಳ್ಳಿ, ನಿಮಗೆ ಮೊಣಕಾಲ್ವರೆಗೂ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಸೊ ಇದರಿಂದ ಒಳ್ಳೆ ರೀತಿಯಾಗಿ ನಿದ್ದೆನೂ ಬರುತ್ತೆ, ಮಗುಗೆ ನ್ಯೂಟ್ರಿಷನ್ ಲೆವೆಲು ಮತ್ತು ಬೇಬಿಗೆ ನ್ಯೂಟ್ರಿಷನ್ ಲೆವೆಲ್, ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸಿಕ್ಕಿದ್ರೆ ತಾನೇ ಮಗು ಚೆನ್ನಾಗೂ ಬೆಳೆಯೋದು. ಸೊ ಹಾಗಾಗಿ ನೀವು ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಓಕೆ, ಇದು ಯಾವ ಥರ ಮಲಗಬೇಕು ಅಂತ ಹೇಳಿದ್ದೀನಿ. ಬಟ್ ಯಾವ ಟೈಮ್ ಅಂದರೆ ಆದಷ್ಟು 10 ಗಂಟೆ ಒಳಗಡೆ, ರಾತ್ರಿ 10 ಗಂಟೆ ಒಳಗಡೆ ಮಲ್ಕೊಳ್ಳಿ. ಬೆಳಗ್ಗೆ ನೀವು ನಿಮಗೇನು 5:30 ನನಗೆ ಓಕೆ, 6 ಗಂಟೆ ಓಕೆ ಅಂದರೆ ನೀವು ವರ್ಕಿಂಗ್ ವಿಮೆನ್ಸ್ ಆದ್ರೂ ನೀವು ಟೈಮಿಂಗ್ಸ್ ನೋಡಿ ಎದ್ದೇಳಿ. ಆದರೆ ಆದಷ್ಟು 5 ಗಂಟೆವರೆಗೂ ನಿದ್ದೆ ಮಾಡೋದನ್ನ ಬಿಡಕ್ಕೆ ಹೋಗ್ಬಿಡಿ. ಯಾಕಂದರೆ ಅಟ್ಲೀಸ್ಟ್ ಒಂದು 7 ಅವರ್ ಆದರೂ ನಿದ್ದೆ ಸಿಗಬೇಕು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಟೇಕ್ ಕೇರ್, ಬಾಯ್.